ತುಮಕೂರಿನಲ್ಲಿ ಶುರುವಾಗಿರುವ ಹೇಮಾವತಿ ನಾಲೆ ಕಿಚ್ಚು ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಇಳಿದಿದ್ದಾರೆ. ಹೋರಾಟಗಾರರ ಜೊತೆ ಸಭೆ ನಡೆಸಿ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಹೋರಾಟ ಅಖಾಡಕ್ಕೆ ವಿ ಸೋಮಣ್ಣ. ಹೋರಾಟಗಾರರ ಜೊತೆ ಸಭೆ ನಡೆಸಿ ತೀವ್ರ ವಿರೋಧ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ಹೋರಾಟಗಾರರ ಜೊತೆ ವಿ ಸೋಮಣ್ಣ ಸಭೆ ನಡೆಸಿದ್ರು. ಬಳಿಕ ಅಧಿಕಾರಿಗಳ ಜೊತೆ ಗುಬ್ಬಿ ತಾಲೂಕಿನ ಸುಂಕಪುರ ಬಳಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಕಾಮಗಾರಿ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆದ್ರು. ಬಳಿಕ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟ ಕೇಂದ್ರ ಸಚಿವರು ಸಭೆ ನಡೆಸಿ ಹೋರಾಟಗಾರರಿಗೆ ಧೈರ್ಯ ತುಂಬಿದ್ರು. ಒಂದೂವರೆ ಗಂಟೆಗಳ ಸುದೀರ್ಘ ಸಭೆ ನಡೆಸಿದ ವಿ ಸೋಮಣ್ಣ ಸರ್ಕಾರದ ವಿರುದ್ಧ ಹೌಹಾರಿದ್ರು. ಇದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ಯೋಜನೆ. ಈ ಯೋಜನೆಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಕುರಿತು ಸಿಎಂ ಡಿಸಿಎಂಗೆ ಪತ್ರ ಬರೆಯುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಾಂತ್ರಿಕವಾಗಿ ಇದನ್ನ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೋ ಒಂದಷ್ಟು ಹೆಚ್ಚಾಗಿ ನನಗನ್ಸಿದೆ ಅವ್ರು ಬಂದು ನೋಡಿದ್ರೆ ಇವು ಕೂಡ ಸರಿ ಹೋಗ್ತಾರೆ. ನನಗೂ ಕೂಡ ಒಂದು ಭಾವನೆ ಇತ್ತು. ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಈ ಅವೈಜ್ಞಾನಿಕ ಯೋಜನೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು. ಯಾರು ಗೆದ್ದಿಲ್ಲೋ ಯಾರು ಸೋತಿಲ್ಲೋ ನಂಗೆ ಗೊತ್ತಿಲ್ಲ. ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು. ಅದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಈ ಹೇಮಾವತಿ ನಾಲೆ ಕಾಮಗಾರಿಗೆ ವರದಿ ನೀಡಿದ್ದ ಕಾವೇರಿ ನೀರಾವರಿ ನಿಗಮದ ಎಂಡಿ ಜಯಪ್ರಕಾಶ್ ಸಭೆಗೆ ಹಾಜರಾಗಿದ್ರು. ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣನ ನಿರ್ದೇಶನದಂತೆ ಕಾಮಗಾರಿ ನಿಲ್ಲಿಸಿದ್ದೇವೆ ಎಂದು ಜಯಪ್ರಕಾಶ್ ಹೇಳಿದ್ದಾರೆ. ಈ ಲಿಂಕ್ ಕೆನಾಲ್ ಏನು ಒಂದು ಪ್ರಾರಂಭಿಕ ಭಾಗದಲ್ಲಿ ನಾವೊಂದು ಈ ಮುಜರಾಯ್ ಲ್ಯಾಂಡ್ ಅಲ್ಲಿ ಒಂದು 400 ಮೀಟರ್ ಲೆಂತ್ ಮಾಡಿದ್ದು, ಹಿಂದೆ ಟೋಟಲ್ 8 ಕಿಲೋಮೀಟರ್ ಮಾಡಿರ್ತಕ್ಕಂಥ ಭಾಗದ ಬಗ್ಗೆ ಅವಲೋಕನ ಮಾಡಿದ್ರು. ನಮ್ಮ ಹತ್ರ ಮಾಹಿತಿ ತಗೊಂಡ್ರು. ಸೆಕೆಂಡ್, ಅವರು ನಮ್ಮ ಆಫ್ಟೇಕ್ ಪಾಯಿಂಟ್ ಹೋದ್ರು. ತುಮಕೂರು ಬ್ರಾಂಚ್ ಕೆನಾಲಿನ ಕಿಲೋಮೀಟರ್ ತಡಿ ಸರಪಳಿ 70 ಅದರ ಜಾಗಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ನಮಗೊಂದು ಡೈರೆಕ್ಷನ್ಸ್ ಕೊಡ್ತಾರೆ. ನೋಡಿ, ಅಡ್ವೈಸರ್ ಅವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಹೇಳ್ತಾರೆ, ಚೀಫ್ ಇಂಜಿನಿಯರ್ಗೂ ಹೇಳ್ತಾರೆ, ಯಾವುದನ್ನು ಇನ್ ಹೇಸ್ಟ್ ತ್ವರಿತವಾಗಿ ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ವಿ ಸೋಮಣ್ಣ ನಡೆಸಿದ ಸಭೆಯಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ರೈತ ಸಂಘದ ಜಿಲ್ಲಾ. ತುಮಕೂರಿನಲ್ಲಿ ಶುರುವಾಗಿರುವ ಹೇಮಾವತಿ ನಾಲೆ ಕಿಚ್ಚು ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಇಳಿದಿದ್ದಾರೆ. ಹೋರಾಟಗಾರರ ಜೊತೆ ಸಭೆ ನಡೆಸಿ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಹೋರಾಟ ಅಖಾಡಕ್ಕೆ ವಿ ಸೋಮಣ್ಣ. ಹೋರಾಟಗಾರರ ಜೊತೆ ಸಭೆ ನಡೆಸಿ ತೀವ್ರ ವಿರೋಧ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ಹೋರಾಟಗಾರರ ಜೊತೆ ವಿ ಸೋಮಣ್ಣ ಸಭೆ ನಡೆಸಿದ್ರು. ಬಳಿಕ ಅಧಿಕಾರಿಗಳ ಜೊತೆ ಗುಬ್ಬಿ ತಾಲೂಕಿನ ಸುಂಕಪುರ ಬಳಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಕಾಮಗಾರಿ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆದ್ರು. ಬಳಿಕ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟ ಕೇಂದ್ರ ಸಚಿವರು ಸಭೆ ನಡೆಸಿ ಹೋರಾಟಗಾರರಿಗೆ ಧೈರ್ಯ ತುಂಬಿದ್ರು. ಒಂದೂವರೆ ಗಂಟೆಗಳ ಸುದೀರ್ಘ ಸಭೆ ನಡೆಸಿದ ವಿ ಸೋಮಣ್ಣ ಸರ್ಕಾರದ ವಿರುದ್ಧ ಹೌಹಾರಿದ್ರು. ಇದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ಯೋಜನೆ. ಈ ಯೋಜನೆಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಕುರಿತು ಸಿಎಂ ಡಿಸಿಎಂಗೆ ಪತ್ರ ಬರೆಯುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಾಂತ್ರಿಕವಾಗಿ ಇದನ್ನ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೋ ಒಂದಷ್ಟು ಹೆಚ್ಚಾಗಿ ನನಗನ್ಸಿದೆ ಅವ್ರು ಬಂದು ನೋಡಿದ್ರೆ ಇವು ಕೂಡ ಸರಿ ಹೋಗ್ತಾರೆ. ನನಗೂ ಕೂಡ ಒಂದು ಭಾವನೆ ಇತ್ತು. ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಈ ಅವೈಜ್ಞಾನಿಕ ಯೋಜನೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು.
ಯಾರು ಗೆದ್ದಿರೋ ಯಾರು ಸೋತಿರೋ ನಂಗೆ ಗೊತ್ತಿಲ್ಲ. ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿದ್ದೀನಿ. ಈ ಹೇಮಾವತಿ ನಾಲೆ ಕಾಮಗಾರಿಗೆ ವರದಿ ನೀಡಿದ್ದ ಕಾವೇರಿ ನೀರಾವರಿ ನಿಗಮದ ಎಂಡಿ ಜಯಪ್ರಕಾಶ್ ಸಭೆಗೆ ಹಾಜರಾಗಿದ್ರು. ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣನ ನಿರ್ದೇಶನದಂತೆ ಕಾಮಗಾರಿ ನಿಲ್ಲಿಸಿದ್ದೇವೆ ಎಂದು ಜಯಪ್ರಕಾಶ್ ಹೇಳಿದ್ದಾರೆ. ಈ ಲಿಂಕ್ ಕೆನಾಲ್ ಏನು ಒಂದು ಪ್ರಾರಂಭಿಕ ಭಾಗದಲ್ಲಿ ನಾವೊಂದು ಈ ಮುಜರಾಯಿ ಲ್ಯಾಂಡ್ ಅಲ್ಲಿ ಒಂದು 400 ಮೀಟರ್ ಲೆಂತ್ ಮಾಡಿದ್ದು, ಹಿಂದೆ ಟೋಟಲ್ 8 ಕಿಲೋಮೀಟರ್ ಮಾಡಿರ್ತಕ್ಕಂಥ ಭಾಗದ ಬಗ್ಗೆ ಅವಲೋಕನ ಮಾಡಿದ್ರು. ನಮ್ಮ ಹತ್ರ ಮಾಹಿತಿ ತಗೊಂಡ್ರು. ಸೆಕೆಂಡ್, ಅವರು ನಮ್ಮ ಆಫ್ಟೇಕ್ ಪಾಯಿಂಟ್ ಹೋದ್ರು. ತುಮಕೂರು ಬ್ರಾಂಚ್ ಕೆನಾಲಿನ ಕಿಲೋಮೀಟರ್ ತಡಿ ಸರಪಳಿ 70 ಅದರ ಜಾಗಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ನಮಗೊಂದು ಡೈರೆಕ್ಷನ್ಸ್ ಕೊಡ್ತಾರೆ. ನೋಡಿ, ಅಡ್ವೈಸರ್ ಅವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಹೇಳ್ತಾರೆ, ಚೀಫ್ ಇಂಜಿನಿಯರ್ಗೂ ಹೇಳ್ತಾರೆ, ಯಾವುದನ್ನು ಇನ್ ಹೇಸ್ಟ್ ತ್ವರಿತವಾಗಿ ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ವಿ ಸೋಮಣ್ಣ ನಡೆಸಿದ ಸಭೆಯಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ರೈತ ಸಂಘದ ಜಿಲ್ಲಾ ತುಮಕೂರಿನಲ್ಲಿ ಶುರುವಾಗಿರುವ ಹೇಮಾವತಿ ನಾಲೆ ಕಿಚ್ಚು ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಇಳಿದಿದ್ದಾರೆ. ಹೋರಾಟಗಾರರ ಜೊತೆ ಸಭೆ ನಡೆಸಿ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಹೋರಾಟ ಅಖಾಡಕ್ಕೆ ವಿ ಸೋಮಣ್ಣ. ಹೋರಾಟಗಾರರ ಜೊತೆ ಸಭೆ ನಡೆಸಿ ತೀವ್ರ ವಿರೋಧ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ಹೋರಾಟಗಾರರ ಜೊತೆ ವಿ ಸೋಮಣ್ಣ ಸಭೆ ನಡೆಸಿದ್ರು. ಬಳಿಕ ಅಧಿಕಾರಿಗಳ ಜೊತೆ ಗುಬ್ಬಿ ತಾಲೂಕಿನ ಸುಂಕಪುರ ಬಳಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಕಾಮಗಾರಿ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆದ್ರು. ಬಳಿಕ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟ ಕೇಂದ್ರ ಸಚಿವರು ಸಭೆ ನಡೆಸಿ ಹೋರಾಟಗಾರರಿಗೆ ಧೈರ್ಯ ತುಂಬಿದ್ರು. ಒಂದೂವರೆ ಗಂಟೆಗಳ ಸುದೀರ್ಘ ಸಭೆ ನಡೆಸಿದ ವಿ ಸೋಮಣ್ಣ ಸರ್ಕಾರದ ವಿರುದ್ಧ ಹೌಹಾರಿದ್ರು. ಇದು ಅವೈಜ್ಞಾನಿಕವಾಗಿ ಮಾಡಿರುವಂತಹ ಯೋಜನೆ. ಈ ಯೋಜನೆಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಕುರಿತು ಸಿಎಂ ಡಿಸಿಎಂಗೆ ಪತ್ರ ಬರೆಯುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಾಂತ್ರಿಕವಾಗಿ ಇದನ್ನ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೋ ಒಂದಷ್ಟು ಹೆಚ್ಚಾಗಿ ನನಗನ್ನಿಸಿದೆ. ಅವ್ರು ಬಂದು ನೋಡಿದ್ರೆ ಇವು ಕೂಡ ಸರಿ ಹೋಗ್ತಾರೆ. ನನಗೂ ಕೂಡ ಒಂದು ಭಾವನೆ ಇತ್ತು. ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಈ ಅವೈಜ್ಞಾನಿಕ ಯೋಜನೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು. ಯಾರು ಗೆದ್ದಿರೋ ಯಾರು ಸೋತಿರೋ ನಂಗೆ ಗೊತ್ತಿಲ್ಲ. ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿದ್ದೀನಿ. ಈ ಹೇಮಾವತಿ ನಾಲೆ ಕಾಮಗಾರಿಗೆ ವರದಿ ನೀಡಿದ್ದ ಕಾವೇರಿ ನೀರಾವರಿ ನಿಗಮದ ಎಂಡಿ ಜಯಪ್ರಕಾಶ್ ಸಭೆಗೆ ಹಾಜರಾಗಿದ್ರು. ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣನ ನಿರ್ದೇಶನದಂತೆ ಕಾಮಗಾರಿ ನಿಲ್ಲಿಸಿದ್ದೇವೆ ಎಂದು ಜಯಪ್ರಕಾಶ್ ಹೇಳಿದ್ದಾರೆ. ಈ ಲಿಂಕ್ ಕೆನಾಲ್ ಏನು ಒಂದು ಪ್ರಾರಂಭಿಕ ಭಾಗದಲ್ಲಿ ನಾವೊಂದು ಈ ಮುಜರಾಯಿ ಲ್ಯಾಂಡ್ ಅಲ್ಲಿ ಒಂದು 400 ಮೀಟರ್ ಲೆಂತ್ ಮಾಡಿದ್ದು, ಹಿಂದೆ ಟೋಟಲ್ 8 ಕಿಲೋಮೀಟರ್ ಮಾಡಿರ್ತಕ್ಕಂಥ ಭಾಗದ ಬಗ್ಗೆ ಅವಲೋಕನ ಮಾಡಿದ್ರು. ನಮ್ಮ ಹತ್ರ ಮಾಹಿತಿ ತಗೊಂಡ್ರು. ಸೆಕೆಂಡ್, ಅವರು ನಮ್ಮ ಆಫ್ಟೇಕ್ ಪಾಯಿಂಟ್ ಹೋದ್ರು. ತುಮಕೂರು ಬ್ರಾಂಚ್ ಕೆನಾಲಿನ ಕಿಲೋಮೀಟರ್ ತಡಿ ಸರಪಳಿ 70 ಅದರ ಜಾಗಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ನಮಗೊಂದು ಡೈರೆಕ್ಷನ್ಸ್ ಕೊಡ್ತಾರೆ. ನೋಡಿ, ಅಡ್ವೈಸರ್ ಅವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಹೇಳ್ತಾರೆ, ಚೀಫ್ ಇಂಜಿನಿಯರ್ಗೂ ಹೇಳ್ತಾರೆ, ಯಾವುದನ್ನು ಇನ್ ಹೇಸ್ಟ್ ತ್ವರಿತವಾಗಿ ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ವಿ ಸೋಮಣ್ಣ ನಡೆಸಿದ ಸಭೆಯಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ರೈತ ಸಂಘದ ಜಿಲ್ಲಾ